ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಎನ್ನುವಂತಹ ಚಾಪ್ಟರ್ನಿಂದ ಅನುಭೋಗ ಎಂದರೇನು, ಅನುಭೋಗದ ವಿಧಗಳನ್ನ ತಿಳಿಸಿ. ಸರಕು ಮತ್ತು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುತ್ತೆ ಅನುಭೋಗ. ಓಕೆನಾ? ಸೊ ಈ ಅನುಭೋಗವು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು. ಎಲ್ಲಿಯವರೆಗೆ ಆ ವಸ್ತು ಅಥವಾ ಸೇವೆ ನಿಮ್ಮ ಒಂದು ಬಯಕೆಯನ್ನ ತೃಪ್ತಿ ಪಡುತ್ತೋ ಅಲ್ಲಿಯವರೆಗೂ ಅನುಭೋಗಿಸಲ್ಪಡುತ್ತೆ. ಓಕೆ, ಸೊ ಈ ಅನುಭೋಗದಲ್ಲಿ ಎರಡು ರೀತಿಯ ವಿಧಗಳಿವೆ. ಉತ್ಪಾದನೆಗಾಗಿ ಸರಕು ಮತ್ತು ಸೇವೆಗಳನ್ನ ಬಳಸುವುದು, ಇದು ಯಾವುದರಲ್ಲಿ ಬರುತ್ತೆ, ಮತ್ತೆ ಕೈಗಾರಿಕೆಗಳಲ್ಲಿ ಬಳಸುವಂತಹ ವಸ್ತುಗಳು. ಓಕೆ, ಈ ಒಂದು ಅನುಭೋಗಕ್ಕೆ ಉದಾಹರಣೆ. ಬಯಕೆಯ ತೃಪ್ತಿಗಾಗಿ ಸಿದ್ಧ ಮಾಡಿದ ಸರಕು ಮತ್ತು ಸೇವೆಗಳನ್ನ ಬಳಸುವುದು. ಉದಾಹರಣೆ, ನಾವು ನಮ್ಮ ಉಪಯೋಗಕ್ಕಾಗಿ ಬಟ್ಟೆಗಳು, ದಿನಿಸುಗಳು ಯಾವುದನ್ನು ತೆಗೆದುಕೊಂಡ್ರು ಅದು ಬಯಕೆಯ ತೃಪ್ತಿಗಾಗಿ ಸಿದ್ಧಪಡಿಸಿದ ಸರಕು ಮತ್ತು ಸೇವೆಗಳು. ಓಕೆನಾ? ಸೊ ಈ ರೀತಿಯಲ್ಲಿ ಒಂದು ಅನುಭೋಗದಲ್ಲಿ ಎರಡು ಪ್ರಕಾರಗಳಿವೆ. ಒಂದು, ರಾಷ್ಟ್ರದ ಹಿರಿಮೆ ಮತ್ತು ಜೀವನ ಮಟ್ಟ ಹಾಗೂ ಉದ್ಯೋಗದ ಪ್ರಮಾಣ ಆಯಾ ರಾಷ್ಟ್ರದ ಅನುಭೋಗದ ಪ್ರಮಾಣವನ್ನ ಅವಲಂಬಿಸಿರುತ್ತದೆ. ಏಕೆಂದರೆ ಆರ್ಥಿಕ ವ್ಯವಸ್ಥೆ ಇರುವುದು ಜನರ ಬಯಕೆಯ ತೃಪ್ತಿಪಡಿಸುವುದಕ್ಕಾಗಿಯೇ. ಓಕೆನಾ? ಸೊ ಬಯಕೆಯ ಕೊನೆ ಎಲ್ಲಿ ಆಗತ್ತೆ ಮಕ್ಕಳೇ? ಅನುಭೋಗದಲ್ಲಿ ಆಗತ್ತೆ. ಸೊ ಬೇಡಿಕೆಯ ಕೊನೆ ಕೂಡ ಅನುಭೋಗದಲ್ಲೇ ಆಗತ್ತೆ. ಸೊ ಇದರಿಂದ ಉದ್ಯೋಗ ಅವಕಾಶಗಳು ಹೆಚ್ಚು, ಪೂರ್ಣ ಪ್ರಮಾಣದ ಉದ್ಯೋಗ ದೊರೆಯುವುದಕ್ಕೆ ಸಹಾಯವಾಗತ್ತೆ, ವರಮಾನ ಹೆಚ್ಚಾಗತ್ತೆ, ಆದಾಯ ಹೆಚ್ಚಾಗತ್ತೆ, ಬೆಲೆ ಹೆಚ್ಚಾಗತ್ತೆ, ಉತ್ಪಾದನೆ ಎಲ್ಲ ರೀತಿಯಲ್ಲೂ ರಾಷ್ಟ್ರಕ್ಕೆ ಅನುಭವವು ಅತ್ಯಂತ ಪ್ರಮುಖವಾಗುತ್ತೆ. ಓಕೆ, ಥ್ಯಾಂಕ್ ಯು.